ತಮಟೆ ಇದು ನಾನು 2017ರಲ್ಲಿ ಬಿಡುಗಡೆ ಆದಂಥ ನನ್ನ ಕಾದಂಬರಿ, ನನ್ನ ಮೊದಲ ಕಾದಂಬರಿ. ಈ ತಮಟೆ ಕಾದಂಬರಿ ಬರೆದ ದಿನವೇ, ಅಂದರೆ ಆ ಬಿಡುಗಡೆ ದಿನವೇ ಪ್ರೊಡ್ಯೂಸರ್ ಬಂದು, ಸರ್ ಇದನ್ನ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿ. ಸರಿ, ನೀವು ಮಾಡೋದಾದರೆ ಯಾರ ಜೊತೆಲಿ ಮಾಡ್ತೀರಿ ಅಂದಾಗ ಹೇಳಿ, ಅದನ್ನು ಮಯೂರ್ ಅದನ್ನು ನಾನು ಡೈರೆಕ್ಟ್ ಮಾಡ್ಬೇಕಂತ ಹೇಳಿ ಬಂದಿದ್ದೆ. ತದನಂತರ ನಾನು ಅದರ ಹಕ್ಕನ್ನು ಅವ್ರಿಗೆ ನಾನು ಕೊಟ್ಟಿದ್ದೆ. ಆ ಮುನಿಯನ ಪಾತ್ರಧಾರಿಗೆ ಅವರು ಬೇರೆ 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 ಎಲ್ಲ ನಟರ ಅವರು ಹುಡುಕಾಡಿ ಕೊನೆಗೆ ಅವರು ಅದು ನನ್ನ ಹತ್ರ ಬಂದು, ಈ ಕತೆ ನೀವೇ ಬರೆದಿದ್ದೀರಿ ಕಾದಂಬರಿನ, ಬಹುಶಃ ಈ ಪಾತ್ರಕ್ಕೆ ನೀವು ಆಪ್ಟ್ ಆಗ್ತೀರಿ. ಇಲ್ಲಪ್ಪ, ನನ್ನ ಬಾಡಿ ಲ್ಯಾಂಗ್ವೇಜೇ ಬೇರೆ, ಆ ಪಾತ್ರನೇ ಬೇರೆ ಅಂತ ಹೇಳಿದಾಗ, ಇಲ್ಲಲ್ಲ ನಾನು ನಿಮ್ಮನ್ನು ಆ ಪಾತ್ರಕ್ಕೆ ಒಗ್ಗೂಡಿಸಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಆ ಪಾತ್ರದಲ್ಲಿ ನಾನು ಮಾಡಿದ ನಂತರ ನಾನೇ ತೆರೆ ಮೇಲೆ ನೋಡಿದಾಗ ನನಗೆ ನಾನು ಮಾಡಿರೋ ಪಾತ್ರನ ಅನ್ನೋಷ್ಟು ಮಟ್ಟಿಗೆ ನಿರ್ದೇಶಕ ನನ್ನ ಪುತ್ರ ಮಯೂರ್ ಪಟೇಲ್ ಮಾಡಿದ. ಈ ಚಿತ್ರದ ಯಶಸ್ಸು ಬಹುಶಃ ಮಯೂರ್ ಪಾಟೀಲ್ ಸಲ್ಲಬೇಕು ಮತ್ತು ಚಿತ್ರದ ನಿರ್ಮಾಪಕರಿಗೂ ಸಲ್ಲಬೇಕು. ಭಾಳಷ್ಟು ಜನ ಮೊನ್ನೆ ನಮ್ಮ ಪ್ರೊಫೆಸರ್ ಮಲ್ಲೇಪುರಂಜಿ ಅವ್ರ ಸಿನಿಮಾ ನೋಡಿ ತುಂಬ ಈ ಸಿನಿಮಾದ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಹನುಮಂತಯ್ಯನವರು ಮಾತಾಡಿದ್ದಾರೆ. ಭಾಳಷ್ಟು ಜನ ಕನ್ನಡ ಚಲನಚಿತ್ರರಂಗದ ಯುವ ನಾಯಕ ನಟರುಗಳು, ಯುವ ನಿರ್ದೇಶಕರುಗಳು ಈ ಸಿನಿಮಾದ ಬಗ್ಗೆ ನೋಡಿದ್ದಾರೆ. ಮತ್ತು ಈ ದಿನ ಸಹ ಹಲವಾರು ಕನ್ನಡ ಚಲನಚಿತ್ರರಂಗದ ಜನಪ್ರಿಯ ನಟರು, ನಿರ್ದೇಶಕರು ನೋಡಿದ್ದಾರೆ. ಅವರೆಲ್ಲರೂ ಈ ಚಿತ್ರ ಮಯೂರ್ ಪಟೇಲ್ ಮೊಟ್ಟ ಮೊದಲನೇ ಪ್ರಯತ್ನ ಆದರೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತಿದ್ದಾರೆ. ನನಗೆ ನನ್ನ ನಟನೆ ಬಗ್ಗೆ ಬೇರೆಯವರು ಹೇಳಿದಾಗ ತುಂಬ ಖುಷಿ ಆಗ್ತಿದೆ. ಇದಕ್ಕಿಂತ ನಾನೇನು ಹೆಚ್ಚಾಗಿ ಹೇಳಕ್ಕೆ ಇಷ್ಟಪಡಲ್ಲ. ಭಾಳಷ್ಟು ಜನ ಕಲಾವಿದರು, ಕನ್ನಡ ನಾಡಿನ ದಿಗ್ಗಜರು ಈ ಸಿನಿಮಾನ ನೋಡಿ ಮೆಚ್ಕೊಂಡಿದ್ದಾರೆ. ನೀವು ನೋಡಿ, ಎಂದಿನಂತೆ ನನಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಇರಲಿ. ನಮಸ್ಕಾರ.